ನಮಸ್ಕಾರ, ನಾನು ನಿಮ್ಮ ಸೂರ್ಯಕಲಾ ಸುರೇಶ್. ಇವತ್ತಿನ ವಿಶೇಷ ಮತ್ತು ವಿಷಯ ಕರ್ನಾಟಕ ರತ್ನ. ಹಾಗೂ ಹೀಗೂ ಹೇಗೋ ಏನೋ ಕನ್ನಡದ ಮಹಾನ್ ತಾರೆಗಳಾದ ಮತ್ತು ಅವರು ಅಗಲಿದ ಮೇಲೆ ಮರಣೋತ್ತರವಾಗಿ ಪದ್ಮಶ್ರೀ ಸರೋಜಾದೇವಿ ಮತ್ತು ಮೈಸೂರು ರತ್ನ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ದೊರೆಯಿತು. ಹಾಗಾಗಿ ಈ ಕನ್ನಡ ನಾಡಿನ ಅಪ್ಪಟ ಪ್ರತಿಭೆಗಳಾದ ಸರೋಜಾದೇವಿ ಮತ್ತು ವಿಷ್ಣುವರ್ಧನ್ ಅವರಿಗೆ ಈ ಕರ್ನಾಟಕ ರತ್ನ ಪ್ರಶಸ್ತಿ ಸಂದಿದ್ದು ಗೌರವ ಮತ್ತು ಇಡೀ ಕನ್ನಡ ನಾಡು ಮತ್ತು ಕನ್ನಡಿಗರು ಮೆಚ್ಚಬೇಕಾದಂಥ ಒಂದು ವಿಷಯ. ಅದಕ್ಕೆ ಮೊದಲಿಗೆ ನಾನು ಅವರಿಗೆ ನನ್ನ ಅಭಿಮಾನದ ನಮಸ್ಕಾರಗಳು. ಹಾಗಾದ್ರೆ ಈ ವಿಷಯಕ್ಕೆ ಬರೋಣ. ಕರ್ನಾಟಕ ರತ್ನ ಈ ಪ್ರಶಸ್ತಿ ಹುಟ್ಟಿದ್ದು ಹೇಗೆ, ಈ ಕಲ್ಪನೆ ಹೇಗೆ, ಅದ್ರ ಕುರಿತು ಒಂದೆರಡು ಮಾತುಗಳನ್ನು ನಾನು ಹೇಳ್ತೇನೆ ನೋಡಿ. ಕರ್ನಾಟಕ ರತ್ನ ಪ್ರಶಸ್ತಿಗಿಂತ ಮುಂಚೆ ಎಸ್ ಬಂಗಾರಪ್ಪ ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ಒಂದು ವಿಶ್ಲೇಷಣೆ ಮತ್ತು ಒಂದು ವಿಚಾರ ಬಂದಿತ್ತು. ಯಾವುದು? ರಾಜ್ಕುಮಾರ್ ಅವರಿಗೆ ಭಾರತ ರತ್ನ ಕೊಡಿಸಬೇಕು ಅಂತ. ರಾಜ್ಕುಮಾರ್ ಅವರು ಕೂಡ ಯಾವ ಪ್ರಶಸ್ತಿಯನ್ನು ಅಪೇಕ್ಷೆ ಪಟ್ಟಿಲ್ಲ ಮತ್ತು ಅದನ್ನು ಪಡೆಯಲೇಬೇಕು ಅನ್ನೋ ಹಂಬಲ ಅವರಿಗೆ ಇಲ್ಲವೇ ಇಲ್ಲ. ಹಾಗಿದ್ದ ಮೇಲೆ ಏನಪ್ಪಾ ಅಂತಂದ್ರೆ, ಈ ಬಂಗಾರಪ್ಪ ಮುಖ್ಯಮಂತ್ರಿಯಾಗಿದ್ದ ಕಾಲದಲ್ಲಿ ಒಂದು ಯೋಚನೆ ಮಾಡ್ತಾರೆ. ಏನಂದ್ರೆ, ನಮ್ಮ ರಾಜ್ಯದ ಅತ್ಯುನ್ನತ ಪ್ರಶಸ್ತಿಯಾದಂಥ ಕರ್ನಾಟಕ ರತ್ನ ಎಂಬ ಒಂದು ವಿಶೇಷವಾದ ಪ್ರಶಸ್ತಿಯನ್ನ ಈ ನಾಡು ನುಡಿಗಾಗಿ ಮತ್ತು ಈ ಮಣ್ಣಿನ ಸಂಸ್ಕೃತಿಗಾಗಿ ದುಡಿದವರಿಗಾಗಿ ಒಂದು ವಿಶೇಷ ಪ್ರಶಸ್ತಿಯನ್ನು ಕೊಡುವಂತ ಒಂದು ಕೈಂಕರ್ಯ ನಮ್ಮ ಮೂಲಕ ನಡೆಯಲಿ ಮತ್ತು ನಾಡಿನ ಅಭ್ಯುದಯ ಸೇವೆಗಾಗಿ ಸಲ್ಲಿಸಿದಂತ ಎಲ್ಲ ವ್ಯಕ್ತಿಗಳಿಗೂ ಇದು ಸಲ್ಲಲಿ ಎಂಬ ಒಂದು ವಿಚಾರದಿಂದ ಕರ್ನಾಟಕ ರತ್ನ ಅಂತಕ್ಕಂಥ ಒಂದು ಪ್ರಶಸ್ತಿ ಕೊಡುವ ಮಾಡತಕ್ಕಂಥ ಒಂದು ಕೈಂಕರ್ಯ ಆರಂಭ ಆಗುತ್ತೆ. ಆರಂಭ ಆದಾಗ ಮೊದಲಿಗೆ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಈ ಒಂದು ವಿಷಯವನ್ನ ಅಂದ್ರೆ ಆ ಪ್ರಶಸ್ತಿಯನ್ನು ಅವರಿಗೆ ಕೊಡಬೇಕು ಅಂತ ಹೇಳಿದಾಗ ರಾಜ್ಕುಮಾರ್ ಅವರು ನೋಡಿ ಎಂತ ವಿನಯಿಸಿಲ್ಲ. ಅದಕ್ಕೆ ತಾನೇ ಅವರನ್ನ ಅಭಿಮಾನಿಗಳು ಅವರನ್ನ ಇವತ್ತಿಗೂ ದೇವರಾಗಿ ಪೂಜಿಸ್ತಾರೆ. ಅವರು ಅಭಿಮಾನಿಗಳನ್ನ ದೇವರು ಅಂದ್ರು, ಆದ್ರೆ ನಮ್ಮ ಪಾಲಿಗೆ ಅವರೇ ದೇವರು. ಅವರು ಹೇಳ್ತಾರೆ, ಕರ್ನಾಟಕ ರತ್ನ ಪ್ರಶಸ್ತಿ ಅಲ್ಲ, ಇದು ಸರಿಯೋ ತಪ್ಪೋ ನನಗೆ ಗೊತ್ತಿಲ್ಲ, ನನಗಂತೂ ಇದನ್ನು ತಗೊಳ್ಳುವಂತ ಯೋಗ್ಯತೆ ಖಂಡಿತ ಇಲ್ಲ ಅಂತ ಹೇಳ್ತಾರೆ. ಹೇಳಿ ಇನ್ನೊಂದು ಮಾತು ಹೇಳ್ತಾರೆ, ಅಲ್ಲ ಸ್ವಾಮಿ, ನನಗಿಂತಲೂ ಹಿರಿಯರು ಮತ್ತು ಮೇಧಾವಿಗಳು ಮತ್ತು ಕನ್ನಡ ನಾಡಿಗಾಗಿ ಸಾಕಷ್ಟು ಸಾಹಿತ್ಯ ಕೃಷಿಯನ್ನು ಮಾಡತಕ್ಕಂಥವ್ರು ಕುವೆಂಪು ಅವರು. ಅವರನ್ನ ಬಿಟ್ಟರು ನೀವು ನಮಗೆ ಕೊಡೋದು ಅಷ್ಟೊಂದು ಸರಿ ಅನಿಸೋದಿಲ್ಲ, ಇದು ನನಗೂ ಒಪ್ಪೋದಿಲ್ಲ ಅಂತ ಹೇಳಿದಾಗ ರಾಜ್ಕುಮಾರ್ ಅವರು ಈ ಮಾತನ್ನು ಹೇಳ್ತಾರೆ. ಆಗ ಈ ಒಂದು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಬೇಕಂತಕ್ಕಂಥ ಮಾಡಿಕೊಂಡಂತ ಒಂದು ಸಂಪುಟದ ಎಲ್ಲ ವ್ಯಕ್ತಿಗಳ ಗಮನಕ್ಕೆ ಬಂದದ್ದು, ಓಹೋ ರಾಜ್ಕುಮಾರ್ ಅವರು ಅಷ್ಟು ಸುಲಭವಾಗಿ ಪ್ರಶಸ್ತಿಯನ್ನು ತಗೊಳ್ಳೋದಿಲ್ಲ. ಹಾಗಾದ್ರೆ ಈ ಪ್ರಶಸ್ತಿಯನ್ನ ಮೊದಲು ಅವರು ಹೇಳಿದ ಹಾಗೆ ಕುವೆಂಪು ಅವರೇ ಇದಕ್ಕೆ ಸೂಕ್ತ ಅಂತಕ್ಕಂಥ ನಿರ್ಧಾರವನ್ನು ಬರ್ತಾರೆ. ಕುವೆಂಪು ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡಬೇಕಂತ ಯಾರು ಹೇಳಿಲ್ಲ, ಅದನ್ನು ಹೇಳಿದ್ದೇ ರಾಜ್ಕುಮಾರ್ ಅವರು. ರಾಜ್ಕುಮಾರ್ ಅವರು ಹೇಳಿದ ಮೇಲೆ ಒಂದು ಈ ಕರ್ನಾಟಕ ರತ್ನ ಅಂತಕ್ಕಂಥ ಬಿರುದಿಗೆ ಸರಿಯಾದ ವ್ಯಕ್ತಿ ಕುವೆಂಪು ಅವರು. ಯಾಕೆ ನೋಡಿ, ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಹೇಳಿದವರೇ ಕುವೆಂಪು ಅವರು, ಅದನ್ನು ಹಾಡಿದವರೇ ರಾಜ್ಕುಮಾರ್ ಅವರು. ಹಾಗಿದ್ದ ಮೇಲೆ ಅದು ಸಲ್ಲಬೇಕಾಗಿದ್ದು ಯಾರಿಗೆ? ಕುವೆಂಪು ಅವರಿಗೆ ಮತ್ತು ರಾಜ್ಕುಮಾರ್ ಅವರಿಗೆ ತಾನೆ. ಹಾಗಾಗಿ ರಾಜ್ಕುಮಾರ್ ಅವರ ಒಂದು ಅಪೇಕ್ಷೆಯಂತೆ ಮೊದಲಿಗೆ ಕುವೆಂಪು ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡ್ತಾರೆ. ಆಮೇಲೆ ಅವರ ನಂತರ ತುಂಬಾ ಖುಷಿಯಿಂದ ಧನ್ಯತಾ ಭಾವದಿಂದ ಕನ್ನಡ ದೇವಿಗೆ ನಮಸ್ಕರಿಸುತ್ತಾ ರಾಜ್ಕುಮಾರ್ ಅವರು ಕರ್ನಾಟಕ ರತ್ನ ಪ್ರಶಸ್ತಿಯನ್ನ ಸ್ವೀಕರಿಸ್ತಾರೆ. ಅದು ರಾಜ್ಕುಮಾರ್. ಹಾಗಾದ್ರೆ ಮುಂದಿನ ಅಧ್ಯಾಯ ಏನೋ ತಾವು ಕೇಳಬಹುದು. ಇದಾದ ಆಮೇಲೆ ಅದು ಕೆಲವು ಬಹಳ ಸಮಾಜದ, ಕನ್ನಡ ನಾಡಿನ ಸಮಾಜದ ಮಹತ್ತರವಾದ ವ್ಯಕ್ತಿಗಳಿಗೆ ಸಲ್ಲುತ್ತೆ, ವಿಜ್ಞಾನಿಗಳಿಗೆ, ಆಮೇಲೆ ಈ ಧಾರ್ಮಿಕ ಕ್ಷೇತ್ರದಲ್ಲಿ ಇರ್ತಕ್ಕಂಥವ್ರು, ಸಮಾಜದ ಮೂಲಕ
ಅವರು ಜನತೆಯ ಮೇಲೆ ಬೀರಿದಂಥ ಪರಿಣಾಮವನ್ನು ನೋಡಿಕೊಂಡು ಅವರಿಗೆ ಕೊಡ್ತಾರೆ. ಇದಾದ ಮೇಲೆ ಇದು ಯಾವಾಗ ಈ ಕರ್ನಾಟಕ ರತ್ನ ಪ್ರಶಸ್ತಿ ಎಲ್ಲರಿಗೂ ಬೇಕು ಅಂತ ಅನಿಸುತ್ತೆ ಅಂತಂದ್ರೆ ಪುನೀತ್ ರಾಜ್ಕುಮಾರ್, ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಯಾವಾಗ ಇಷ್ಟೊಂದು ಕಿರಿಯ ವಯಸ್ಸಿನಲ್ಲಿ ಆ ಪ್ರಶಸ್ತಿಗೆ ಭಾಜನರಾಗ್ತಾರೋ ಆವಾಗ ಕನ್ನಡದ ಎಲ್ಲರ ಕಣ್ಣುಗಳು ಕೆಂಪುಗಾರು. ಹೌದು, ಅವ್ರೇನಪ್ಪ ಮಾಡಿದ್ರು ಅಂದ್ರೆ ಆ ಪುನೀತ್ ರಾಜ್ಕುಮಾರ್ ಅವರಿಗೆ ಸಿಕ್ಕ ಮೇಲೆ, ರಾಜ್ಕುಮಾರ್ ಅವರಿಗೆ ಸಿಕ್ಕಾಗ ಈ ಯೋಚನೆ ಯಾರಿಗಿರಲಿಲ್ಲ, ಎಲ್ಲ ಸರಿಯಾಗಿ ಕೊಟ್ಟಿದ್ದಾರೆ. ರಾಜ್ಕುಮಾರ್ ಅವರಿಗೆ ಅದು ಯೋಗ್ಯವಾದ ಪ್ರಶಸ್ತಿ ಅಂತಕ್ಕಂಥ ಮನೋಭಾವನೆ ಕನ್ನಡ ನಾಡು, ಭಾರತ ದೇಶ, ಇಡೀ ವಿಶ್ವದೆಡೆ ಎಲ್ಲರಿಗೂ ಗೋಚರವಾಗಿತ್ತು. ಆದರೆ ಪುನೀತ್ ರಾಜ್ಕುಮಾರ್ ಕೊಟ್ಟಾಗ ಹೌದಾ ಪುನೀತ್ ರಾಜ್ಕುಮಾರ್ ತಗೊಂಡ್ರ, ಅವ್ರು ತಗೊಂಡ ಮೇಲೆ ಮತ್ತೆ ಮಿಕ್ಕವ್ರು ಏನು ಕಡಿಮೆ? ಪ್ರಶಸ್ತಿಗಳನ್ನ ನಾವು ಆ ರೀತಿಯಲ್ಲಿ ನಿರೀಕ್ಷೆ ಮಾಡಬಾರದು. ಪ್ರಶಸ್ತಿಗೆ ಏನು ಮಾನದಂಡನಿದೆ ಅಂತ ಹೇಳಬಾರದು. ಯಾಕೆ ಅಂದ್ರೆ ಪ್ರತಿಯೊಬ್ಬರಿಗೂ ಅನಿಸುತ್ತೆ, ನಾನು ಕನ್ನಡಕ್ಕಾಗಿ ಇಷ್ಟೆಲ್ಲ ಮಾಡಿದ್ದೀನಲ್ಲ, ನನಗೂ ಕರ್ನಾಟಕ ರತ್ನ ಬರಬಹುದಾ? ಆ ರೀತಿ ಮನಸ್ಸಿನ ಭಾವನೆಗಳು ತಪ್ಪು. ಪ್ರಶಸ್ತಿಗಳು ನಮ್ಮನ್ನ ಹುಡುಕಿಕೊಂಡು ಬರಬೇಕೇ ವಿನಃ ನಾವು ಅದನ್ನ ಬೇಡಿ ತಗೊಳ್ಬಾರ್ದು. ಹೇಳ್ತಾರಲ್ಲ ಈಗ, ಹತ್ತು ಕರೆದು ಬೇಡಿಕೊಂಡು ಔತಣ ಮಾಡಿಸಿಕೊಂಡ್ರು ಅಂತ. ಹಾಗೆ ಅಂದ್ರೆ ಈಗಿನವರೆಲ್ಲ ಆಗ ಪಡೆದ್ರು ಅಂತ ಆ ಅರ್ಥ ಅಲ್ಲ. ಆ ಒಂದು ವಿಷಯ ನಿಮಗೆ ನಾನು ಜ್ಞಾಪಿಸ್ತೇನೆ ಸ್ನೇಹಿತರೆ. ಈ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ನಮ್ಮ ಭೀಮಸೇನ್ ಜೋಶಿ ಅವರಿಗೆ ಕೊಡ್ತಾರೆ. ಯಾರೋ ನಮ್ಮ ಈ ಸಂಗೀತ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿರ್ತಕ್ಕಂಥ. ಯಾಕೆ ಕೊಡ್ತಾರೆ ಅನ್ನೋದು ಮೊದಲು ತಮ್ಮ ಗಮನಕ್ಕೆ ಬರಲಿ. ಯಾಕೆಂದ್ರೆ ಅವರು ಕನ್ನಡದವ್ರೆ. ಅವರಿಗೆ ಭೀಮಸೇನ್ ಜೋಶಿ ಅವರಿಗೆ ಕನ್ನಡದ ಮೇಲೆ ಒಂದಿಷ್ಟು ಅಭಿಮಾನವಿರಲಿಲ್ಲ. ಕನ್ನಡ ನಾಡಿಗೆ ಅವರು ಕರ್ನಾಟಕ ರತ್ನ ಪ್ರಶಸ್ತಿ ಕೊಟ್ಟರು ಕೂಡ ತಗೊಳ್ಳಕ್ ಬರಲಿಲ್ಲ. ಜ್ಞಾಪಕ ಇರಲಿ ತಮಗೆ. ಮಹಾರಾಷ್ಟ್ರದ ತಮ್ಮ ಮನೆಯಲ್ಲಿ ಕೂತ್ಕೊಳ್ತಾರೆ, ಅಲ್ಲಿ ಹೋಗಿ ನಮ್ಮ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಅವ್ರ ಮನೆಯಲ್ಲಿ ಅವರಿಗೆ ಘೋಷಣೆ ಮಾಡ್ತಾರೆ. ಯಾವ ಅಭಿಮಾನದ ಮಾತುಗಳನ್ನ ಅವ್ರು ಹೇಳೋದಿಲ್ಲ. ಅದಕ್ಕೆ ತುಂಬಾ ವಿರೋಧವಾಗಿತ್ತು ಆಗ. ಭೀಮಸೇನ್ ಜೋಶಿ ಅವರಿಗೆ ಕರ್ನಾಟಕ ರತ್ನ ಕೊಡುವ ಅವಶ್ಯಕತೆ ಏನಿತ್ತು? ಯಾಕೆಂದ್ರೆ ಅವರು ಕನ್ನಡಿಗರೇ, ಒಪ್ಪುವಂತ ಮಾತು. ತುಂಬಾ ಅಭಿಮಾನದಿಂದ ಹೇಳ್ತೇನೆ, ಉತ್ತಮ ಗಾಯಕರು, ಉತ್ತಮ ಸಂಗೀತ ನಿರ್ದೇಶಕರು. ಅವರಿಗೆ ತಿಳಿಯದಂತ ವಿಷಯ ಯಾವುದೂ ಇಲ್ಲ. ಆ ಕುರಿತು ದೊಡ್ಡ ಅಭಿಮಾನ ನಮಗೆ. ಆದರೆ ಕನ್ನಡದ ಬಗ್ಗೆ ಅಭಿಮಾನ ಅವರಿಗಿಲ್ಲ. ಅವರು ಇಲ್ಲಿ ನಮ್ಮ ಗದಗ ಜಿಲ್ಲೆಯವರು. ಗದಗ ಜಿಲ್ಲೆಯಿಂದ ಮೊದಲೊಂದು ಮದುವೆ ಮಾಡ್ಕೊಳ್ತಾರೆ. ಆಮೇಲೆ ಎರಡನೇ ಮದುವೆ ಆದಮೇಲೆ ಮಹಾರಾಷ್ಟ್ರಕ್ಕೆ ಹೋದ ಮೇಲೆ ಕನ್ನಡ ನಾಡಿನ ಬದಲು ತುಂಬಾ ಕೇವಲವಾಗಿ ಮಾತಾಡಿದಂಥ ಕೆಲವು ವಿಷಯಗಳಿವೆ. ಅದು ಇನ್ನೊಂದು ದಿವಸ ಮಾತಾಡೋಣ. ಇನ್ನು ಈ ಕರ್ನಾಟಕ ರತ್ನ ಪ್ರಶಸ್ತಿಯ ಕುರಿತು ಮಾತಾಡೋದಾದ್ರೆ, ಮೊದಲಿಗೆ ಪುನೀತ್ ರಾಜ್ಕುಮಾರ್ ಅವರಿಗೆ, ಅಂದ್ರೆ ರಾಜ್ಕುಮಾರ್ ಅವರ ನಂತರ ಈ ಚಲನಚಿತ್ರರಂಗ ಕ್ಷೇತ್ರ ಸಿಕ್ಕಾಗ ಕೆಲವು ಜನ ಅದನ್ನು ವಿರೋಧ ಮಾಡ್ತಾರೆ. ನಾನು ನೋಡಿದ್ದೇನೆ, ಅಂಬರೀಷ್ ಅವರು ಈ ಕನ್ನಡ ನಾಡನ್ನು ಅಗಲಿದಾಗ ಅಂಬರೀಷ್ ಅವರಿಗೂ ಕರ್ನಾಟಕ ರತ್ನ ಕೊಡಬೇಕಾಗಿತ್ತು. ತಪ್ಪೇನಿಲ್ಲ. ಯಾಕೆಂದ್ರೆ ಅದು ಖಂಡಿತ ಸತ್ಯ. ಆಮೇಲೆ ಈಗ ಕೆಲವು ಜನರ ಒಂದು ಅಭಿಪ್ರಾಯದ ಪ್ರಕಾರ ವಿಷ್ಣುವರ್ಧನ್ ಅವರಿಗೆ ಕರ್ನಾಟಕ ರತ್ನ ಕೊಡಿಸಲೇಬೇಕು. ಹಾಗೊಂದು ವಿಷಯ ಚರ್ಚೆ ಆಗತ್ತೆ. ವಿಷ್ಣುವರ್ಧನ್ ಅಭಿಮಾನಿಗಳು ಮತ್ತು ವಿಷ್ಣುವರ್ಧನ್ ಕುಟುಂಬದವರು ಸೇರಿಕೊಂಡು ಮುಖ್ಯಮಂತ್ರಿಯ ಬಳಿಗೆ ಮತ್ತು ವಿಷ್ಣುವರ್ಧನ್ ಪಾಳೆಯದ ಕೆಲವು ಕಲಾವಿದರು ತುಂಬಾ ಒತ್ತಾಯವನ್ನ ಮುಖ್ಯಮಂತ್ರಿಗಳ ಮೇಲೆ ತರ್ತಾರೆ ಮತ್ತು ಅವರಿಗೆ ಹೋಗಿ ಭೇಟಿ ಆಗ್ತಾರೆ ಮತ್ತು ಅವರಿಗೆ ಒಂದು ಅರ್ಜಿಯನ್ನು ಸಲ್ಲಿಸ್ತಾರೆ. ಅಂದ್ರೆ ಈ ಒತ್ತಾಯ ಮಾಡಿ ಅರ್ಜಿ ಸಲ್ಲಿಸಿದ ತಕ್ಷಣ ಕರ್ನಾಟಕ ರತ್ನ ಬರುತ್ತೆ ಅಂತ ನನ್ನ ಅಭಿಪ್ರಾಯ ಅಲ್ಲ. ಆ ಪಡೆಯುವಂತ ಅರ್ಹತೆ ವಿಷ್ಣುವರ್ಧನ್ ಅವರಿಗಿದೆ, ಖಂಡಿತ ಒಪ್ಪಿಕೊಳ್ತೇನೆ. ಆದ್ರೆ ನಲ್ಲಿ ಹೇಳೋದೇನಪ್ಪ ಅಂದ್ರೆ, ಪ್ರಶಸ್ತಿನ ನಾವು ಬೇಡಬಾರದು. ಪ್ರಶಸ್ತಿ ತಾನಾಗಿ ಒಲದು ಬರಬೇಕು. ರಾಜ್ಕುಮಾರ್ ಅವ್ರು ಯಾವ ಪ್ರಶಸ್ತಿ ಬೇಡಿದ್ರು? ಡಾಕ್ಟರೇಟ್ ಬೇಡಿದ್ರ, ಪದ್ಮಭೂಷಣ ಬೇಡಿದ್ರ, ಆಮೇಲೆ ಕರ್ನಾಟಕ ರತ್ನ ಬೇಡಿದ್ರ? ಯಾವುದೂ ಬೇಡಿರಲಿಲ್ಲ. ಅದು ಬಂದಾಗ ಕೂಡ ಅವ್ರು ಬೇಡ, ನಮಗೆ ಕೊಡಬೇಡಿ, ಬೇರೆಯವರಿಗೆ ಕೊಡಿ, ಅದಕ್ಕೂ ಮಿಗಿಲಾದ ಕಲಾವಿದರಿದ್ದಾರೆ ಅಂತ ಹೇಳಿದ್ರಲ್ಲ, ಅದು ರಾಜ್ಕುಮಾರ್. ಪ್ರಶಸ್ತಿಗಳನ್ನ ಯಾಕ್ರಿ ಒತ್ತಾಯ ಮಾಡಿ ಪಡ್ಕೋತೀರ? ಹಾಗಾಗಿ ಇದು ಏನಾಗತ್ತೆ ಅಂತಂದ್ರೆ, ವಿಷ್ಣುವರ್ಧನ್ ತುಂಬಾ ಸಾತ್ವಿಕ ಮತ್ತು ಸಂಭಾವಿತ ಕಲಾವಿದ. ಅವರು ಯಾವುದನ್ನು ಯಾವತ್ತೂ ಬಯಸಿಲ್ಲ.
ಅವರು ಯಾವಾಗಲೂ ಕನ್ನಡ ನಾಡಿನ ಅಭಿಮಾನಿಗಳು ಒಂದಾಗಿ ಚಂದಾಗಿ ಕನ್ನಡ ಸಿನಿಮಾಗಳನ್ನು ನೋಡಬೇಕು. ಕನ್ನಡ ಚಿತ್ರರಂಗ ಬಹಳ ಎತ್ತರಕ್ಕೆ ಬೆಳಿಬೇಕು. ಇಲ್ಲಿ ಒಂದು ಗಮನಕ್ಕೆ ತರ್ತೇನೆ, ಬಿ ಸರೋಜಾ ದೇವಿ ಅವರಿಗೆ ಮರಣೋತ್ತರವಾಗಿ ಕರ್ನಾಟಕ ರತ್ನ ಪ್ರಶಸ್ತಿ ಕೊಡ್ತಾರೆ. ಯೋಗ್ಯವಾದದ್ದೇ. ಅಂದರೆ ನಾನು ಹೇಳ್ತಕ್ಕಂಥ ವಿಷಯ, ಕನ್ನಡ ನಾಡಿನಲ್ಲಿ ಹುಟ್ಟಿದ ಅಪ್ಪಟ ಪ್ರತಿಭೆ ಸರೋಜಾ ದೇವಿ. ಆಮೇಲೆ ಅವರು ತೆಲುಗು ಚಿತ್ರರಂಗ, ತಮಿಳು ಚಿತ್ರರಂಗ, ಹಿಂದಿ ಚಿತ್ರರಂಗ, ಇಲ್ಲಿ ಬೇರೆ ಭಾಷೆಗಳೆಲ್ಲ ಅಭಿನಯಿಸುವ ಮೂಲಕ ದೊಡ್ಡ ದೊಡ್ಡ ಸೂಪರ್ ಸ್ಟಾರ್ ನಟರುಗಳಿಂದ ಅಭಿನಯಿಸಿ ಮತ್ತು ಕನ್ನಡದಲ್ಲಿ ಚಿತ್ರಗಳನ್ನ ಮಾಡುವ ಮೂಲಕ ಇಲ್ಲಿಯೂ ಕೂಡ ದೊಡ್ಡ ಸೇವೆಯನ್ನು ಸಲ್ಲಿಸಿ ಕನ್ನಡಿಗರಾಗಿ ಉಳಿದಂಥ ಸರೋಜಾ ದೇವಿ. ಹಾಗೆ ವಿಷ್ಣುವರ್ಧನ್ ಕನ್ನಡದ ಅಪ್ಪಟ ಪ್ರತಿಭೆ. ಕನ್ನಡ ನಾಡಲ್ಲಿ ಹುಟ್ಟು ಕನ್ನಡ ಸಿನಿಮಾದ ಮುಖಾಂತರವಾಗಿ ಚಿತ್ರರಂಗಕ್ಕೆ ಬಂದು ತುಂಬ ಹಂತ ಹಂತವಾಗಿ ಒಂದೊಂದು ಚಿತ್ರದಿಂದ ಮೇಲೆ ಎತ್ತರಕ್ಕೆ ಬೆಳೆದಂಥ ರಾಜ್ಕುಮಾರ್ ನಂತರ ಬೆಳೆದಂಥ ಕಲಾವಿದ ಅಂತ ನಾನು ಖಂಡಿತ ಹೇಳ್ತೇನೆ. ಅಂದರೆ ಬೇರೆಯವರು ಬೆಳೆದಿಲ್ಲ ಅಂತಲ್ಲ, ಬೇರೆಯವರು ಬೆಳವಣಿಗೆಗೂ ವಿಷ್ಣುವರ್ಧನ್ ಅವರ ಬೆಳವಣಿಗೆಗೂ ಸಾಕಷ್ಟು ಅಂತರವಿದೆ. ಆಮೇಲೆ ವಿಷ್ಣುವರ್ಧನ್ ಅವರು ನೋಡಿ ತೆಲುಗು, ತಮಿಳ್, ಹಿಂದಿ ಎಲ್ಲ ಭಾಷೆಯಲ್ಲೂ ಅಭಿನಯಿಸಿದ ಮಾತ್ರಕ್ಕೆ ತಪ್ಪು ಅಂತ ನಾವು ಹೇಳೋಕ್ಕಾಗೋದಿಲ್ಲ. ಯಾಕೆಂದರೆ ಅವರ ಪ್ರತಿಭೆಯನ್ನು ಕಂಡು ಪರಭಾಷೆಯವರು ಅವರನ್ನು ಕರೆದ್ರಲ್ಲ, ಯಾಕೆ ತಪ್ಪು ಅಂತೀರಿ? ಹಾಗೆ ಅವರು ಹೋಗಿ ಹೀಗೆ ಬಂದು ಮತ್ತೆ ಕನ್ನಡ ನಾಡಿಗೆ ಬಂದರು, ಕನ್ನಡದಲ್ಲೇ ಅಭಿನಯಿಸಿದರು, ಕನ್ನಡಿಗರಾಗೇ ಉಳಿದ್ರು, ಅದೇನು ತಪ್ಪಿಲ್ಲ. ಹಾಗಾಗಿ ವಿಷ್ಣುವರ್ಧನ್ ಕೂಡ ಈ ನಾಡಿನ ಅಪ್ಪಟ ಕನ್ನಡ ಪ್ರತಿಭೆ. ಅವರಿಗೆ ಕರ್ನಾಟಕ ರತ್ನ ಸಲ್ಲಿದ್ದು ತಪ್ಪೇನಿಲ್ಲ. ಹೀಗಾಗಿ ಇದು ಇಲ್ಲಿಗೆ ನಿಲ್ಲೋದಿಲ್ಲ. ಹಾಗಾದರೆ ಏನಪ್ಪ ಇವತ್ತಿನ ವಿಶೇಷ ಮತ್ತು ಇನ್ನು ಮುಂದಿನ ಏನಾಗ್ಬೋದು ಅಂತ ಕೇಳ್ತಾರೆ? ಖಂಡಿತ ಇದೆ ನೋಡಿ. ಈ ಪ್ರಶಸ್ತಿಗಳನ್ನ ಒಬ್ಬೊಬ್ಬರಾಗಿ ಪಡ್ಕೊಳ್ತಾ ಇರಬೇಕಾದ್ರೆ ನಾನು ಆಗಲೇ ಹೇಳಿದೆ, ಈಗ ಪುನೀತ್ ರಾಜ್ಕುಮಾರ್ ಅವರಿಗೆ ಕೊಟ್ಟ ಮೇಲೆ ಒಂದು ಕೂಗು, ಕನ್ನಡದ ಕೂಗಿತ್ತು. ಅಂಬರೀಷ್ ಅವರಿಗೆ ಕೊಡಿ, ಯಾವುದರಲ್ಲಿ ಕಡಿಮೆ ಇದ್ದಾರೆ? ಖಂಡಿತ ಇಲ್ಲ ರೀ. ಅಂಬರೀಷ್ ಅವರು ಯಾವುದರಲ್ಲೂ ಕಡಿಮೆ ಇಲ್ಲ. ಕನ್ನಡ ಚಿತ್ರರಂಗದ ಬೆಳವಣಿಗೆಯಲ್ಲಿ ಅವ್ರದ್ದು ಒಂದು ಸರ್ವತೋಮುಖವಾದಂಥ ಒಂದು ಸೇವೆ, ಕೊಡುಗೆ ಖಂಡಿತ ಇದೆ. ಇವತ್ತಿಗೂ ಅಂಬರೀಷ್ ಅಂದರೆ ಕನ್ನಡ ಚಿತ್ರರಂಗದ ಒಂದು ವೈಭವದ ದಿನಗಳು ನೆನಪಾಗುತ್ತೆ. ಖಂಡಿತ ಅಂಬರೀಷ್ ಅವರಿಗೆ ಕೊಡಬೇಕು. ಹಾಗಂತ ತುಂಬಾ ಹಿಂದೆನೇ ಕನ್ನಡ ಚಿತ್ರವನ್ನು ಅಗಲಿದಂಥ ಶಂಕರ್ ನಾಗ್ ಅವರನ್ನು ಮರೆಯೋ ಹಾಗಿಲ್ಲ. ಯಾಕೆಂದರೆ ಶಂಕರ್ ನಾಗ್ ಕನ್ನಡ ಚಿತ್ರರಂಗಕ್ಕೆ ಬರಬೇಕಾದ್ರೆ ಅವರು ಆರಂಭದಲ್ಲಿಯೇ ಒಂದು ರಾಷ್ಟ್ರ ಪ್ರಶಸ್ತಿಯನ್ನು ಚಿತ್ರಗಳಿಗೆ ಪಡೆಯುವ ಮೂಲಕ ಚಿತ್ರರಂಗ ಪ್ರವೇಶ ಮಾಡ್ತಾರೆ. ಕಮರ್ಷಿಯಲ್, ಆಕ್ಷನ್, ಕಾಮಿಡಿ, ಸೆಂಟಿಮೆಂಟ್ ಎಲ್ಲ ಬಗೆಯ ಪಾತ್ರಗಳನ್ನ ಮಾಡ್ತಾ, ಹಾಗೆ ಜೊತೆಗೆ ನಿರ್ದೇಶನದ ಮೂಲಕ ಸವಿಸ್ತಾರವಾದಂಥ ಎಲ್ಲ ಚಿತ್ರಗಳನ್ನ ನಿರ್ದೇಶನ ಮಾಡ್ತಾರೆ. ರಾಷ್ಟ್ರ ಮನ್ನಣೆಗಳನ್ನ ಗಳಿಸ್ತಾರೆ. ಮತ್ತು ಮೆಟ್ರೋ ಯೋಜನೆಯನ್ನು ಆ ಕಾಲದಲ್ಲೇ ಕಲ್ಪನೆಯನ್ನ ಸರ್ಕಾರಕ್ಕೆ ಕೊಟ್ಟವರು ಶಂಕರ್ ನಾಗ್. ಅವರ ಸೇವೆಯನ್ನು ಕಡೆಗಣಿಸುವಲ್ಲಿಂತಿಲ್ಲ, ಅವರಿಗೂ ಕರ್ನಾಟಕ ರತ್ನ ಕೊಡಬೇಕಲ್ಲ ಅಂತಕ್ಕಂಥ ಧ್ವನಿ ಬರುತ್ತೆ. ಆಮೇಲೆ ನೋಡಿ, ಇದು ಹೀಗೆ ಮುಂದುವರಿದರೆ ಅನ್ನೋಕ್ಕಿಂತಲೂ ನೋಡಿ, ಅದು ಎಲ್ಲರಿಗೂ ಕೇಳೋಕ್ಕಾಗೋದಿಲ್ಲ. ಸರ್, ಪುಟ್ಟಣ್ಣ ಕಣಗಾಲ್, ಚಿತ್ರಬ್ರಹ್ಮ ಪುಟ್ಟಣ್ಣ ಕಣಗಾಲ್ ಯಾವುದರಲ್ಲಿ ಕಡಿಮೆ ಇದ್ದಾರೆ? ಯೋಚನೆ ಮಾಡಿ. ಇವತ್ತು ಶ್ರೇಷ್ಠ ನಟ ಪ್ರಶಸ್ತಿಯನ್ನ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಕಲಾವಿದರಿಗೆ ಕೊಡ್ತಾರೆ. ಆಮೇಲೆ ಶ್ರೇಷ್ಠ ನಿರ್ದೇಶಕ ಅಂತಕ್ಕಂಥ ಪ್ರಶಸ್ತಿಯನ್ನ ಪುಟ್ಟಣ್ಣ ಕಣಗಾಲ್ ಅವರ ಹೆಸರಿನಲ್ಲಿ ನಿರ್ದೇಶಕರಿಗೆ ಕೊಡ್ತಾರೆ. ಹಾಗಿದ್ದ ಮೇಲೆ ಪುಟ್ಟಣ್ಣ ಕಣಗಾಲ್ ಈ ನಾಡಿನ ಶ್ರೇಷ್ಠ ನಿರ್ದೇಶಕರಲ್ಲವೇ? ಖಂಡಿತ ಹೌದು. ಹಾಗಿದ್ದ ಮೇಲೆ ಅವ್ರಿಗೆ ಯಾಕೆ ಕರ್ನಾಟಕ ರತ್ನ ಬೇಡ? ಖಂಡಿತ ಬೇಕು. ಸರ್, ಇಲ್ಲೊಂದು ಪ್ರಶ್ನೆ ಕೇಳ್ತೀನಿ. ಇವತ್ತು ನಾನು ಸಾಕಷ್ಟು ಈ ಸಾಮಾಜಿಕ ಜಾಲತಾಣದಲ್ಲಿ ನೋಡಿದ್ದೇನೆ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಅಂತಕ್ಕಂಥ ಒಂದು ಘೋಷಣೆಯನ್ನ ಕೂಗಿದಂಥ ಹುಯಿಲುಗೋಳ್ ನಾರಾಯಣರಾವ್ ಯಾಕೆ ಕರ್ನಾಟಕ ರತ್ನ ಅಲ್ವಾ? ಖಂಡಿತ ಹೌದು. ಆಮೇಲೆ ನೋಡಿ, ಇವತ್ತು ನಾವು ಹೇಳ್ತೇವೆ ಏನು, ಮನೆಗೊಂದು ಮರ ಊರಿಗೊಂದು ವನ, ಹಸಿರೇ ದೇಶದ ಉಸಿರು ಅಂತ ಹೇಳ್ತೇವೆ, ಗಿಡ ಮರ ಬೆಳೆಸಿ ಅಂತ ಹೇಳ್ತೇವೆ. ಇದೆಲ್ಲವನ್ನು ಶತಮಾನಗಳ ಹಿಂದೆ ಮಾಡಿದ್ರಲ್ರಿ. ತಾವು ಬಾಲ್ಯದಲ್ಲಿದ್ದಾಗ ಮತ್ತು ಯೌವನದಲ್ಲಿದ್ದಾಗ ಮದುವೆ, ಮಕ್ಕಳು, ಮನೆ, ಕುಟುಂಬ ಅಂತ ಕನಸು ಕಾಣೋ ವಯಸ್ಸಿನಲ್ಲಿ ಮರಗಳನ್ನ ಬೆಳೆಸ್ತಾರೆ. ಒಂದಲ್ಲ, ಎರಡಲ್ಲ, ನೂರಲ್ಲ, 200ಕ್ಕೂ ಹೆಚ್ಚು ಮರಗಳನ್ನ, ಸಸಿಗಳನ್ನು ನೆಟ್ಟು ಅವರನ್ನ ಬೆಳೆಸೋದು. ಅಷ್ಟೇ ಮಾತ್ರವಲ್ಲ, ಯಾವುದೇ ಒಂದು ಸರ್ಕಾರದ ಸವಲತ್ತಿಲ್ಲ, ಸಂಘ ಸಂಸ್ಥೆಗಳ ಸಹಕಾರ ಇಲ್ಲ. ಆ ಕಾಲದಲ್ಲಿ ಅವುಗಳಿಗೆ ನೀರು ಉಣಿಸಿ ದೊಡ್ಡ ಫಲವತ್ತಾದ ಮರಗಳನ್ನಾಗಿ ಬೆಳೆಸಿ ಇವತ್ತು ಹೆಮ್ಮರವಾಗಿ ನಿಂತಿವೆ. ಅವನ್ನು ಬೆಳೆಸಿದವರು ಸಾಲು ಮರದ ತಿಮ್ಮಕ್ಕ. ಅವರು ಕರ್ನಾಟಕ ರತ್ನ ಅಲ್ವೇ?
ಯಾಕೆ ಅವರಿಗೆ ಕೊಡಬೇಕಲ್ಲ ಸರ್. ಈ ರೀತಿ ತುಂಬಾ ಇದೆ. ಆಮೇಲೆ ನ ರಾಮಮೂರ್ತಿ ಅವರು ಈ ಕರ್ನಾಟಕ ಧ್ವಜ ಮತ್ತು ಕನ್ನಡದ ಏಕೀಕರಣಕ್ಕಾಗಿ ಹೋರಾಡಿದಂಥ ವ್ಯಕ್ತಿ. ಅವರು ಕೂಡ ಈ ಕನ್ನಡ ನಾಡಿನ ದೊಡ್ಡ ಆಸ್ತಿ. ಅವರು ಕನ್ನಡಿಗರಲ್ವೇ, ಅನಾ ಕೃಷ್ಣರಾಯರಲ್ವೇ. ಆಮೇಲೆ ಇವತ್ತು ಇನ್ನೊಂದು ಹೇಳೋ ವಿಷಯ ಮರ್ತೆ, ಯಾರು ನಮ್ಮ ನಾರಾಯಣಗೌಡರು ಅವ್ರು ನೋಡಿ, ಕರ್ನಾಟಕದ ಮೇಲಿನ ಅಭಿಮಾನದ ಪ್ರೀತಿಯಿಂದ ರಾಜ್ಕುಮಾರ್ ಅಭಿಮಾನಿಯಾಗಿ ವಿಶ್ವದೆಲ್ಲೆಡೆ ಕರ್ನಾಟಕ ರಕ್ಷಣಾ ವೇದಿಕೆ ಶಾಖೆಗಳನ್ನು ಎಲ್ಲ ಕಡೆ ಎಲ್ಲಿ ಕನ್ನಡಿಗರಿದ್ದಾರೋ ಅಲ್ಲೆಲ್ಲ ಕರ್ನಾಟಕ ರಕ್ಷಣಾ ವೇದಿಕೆ ಇದೆ. ಅದನ್ನ ಆ ರೀತಿಯಾಗಿ ಕನ್ನಡದ ಸೇವೆ ಮಾಡತಕ್ಕಂಥ ನಾರಾಯಣಗೌಡರು ಅವರು ಯೋಗ್ಯರೇ. ಹಾಗಾದರೆ ಮತ್ತೊಂದು ವಿಷಯಕ್ಕೆ ಬರೋದೇ ಆದರೆ ನೋಡಿ, ವಾಟಾಳ್ ನಾಗರಾಜ್ ಕೈ ಮುಗಿಬೇಕು, ಖಂಡಿತ ತಪ್ಪಲ್ಲ ಸರ್. ಅವರನ್ನು ತುಂಬಾ ಜನ ಕಾಮಿಡಿಯಾಗಿ ತಗೊಳ್ತಾರೆ, ಖಂಡಿತ ತಗೋಬಾರದು ಸರ್. ವಾಟಾಳ್ ನಾಗರಾಜ್ ಅವರು ಪೊಲೀಸ್ ಬೂಟ್ ಏಟ್ ತಿಂದಾಗ ಪೊಲೀಸರ ಬೂಟು ಅವ್ರ ಮುಖದ ಮೇಲೆ ಬಿದ್ದಾಗ ಬೂಟನ್ನು ತಗೊಂಡೋಗಿ ಮನೆ ಒಂದು ಶೋಕೇಸ್ನಲ್ಲಿ ಇಡ್ತಾರೆ. ಹೇಳ್ತಾರೆ, ಈ ಪೊಲೀಸ್ ಬೂಟ್ನಿಂದ ನನ್ನ ಮುಖಕ್ಕೆ ಹೊಡೆದಾಗ ಅದನ್ನು ತಂದು ಶೋಕೇಸ್ನಲ್ಲಿಟ್ಟು ಹೇಳ್ತಾರೆ ಅವರು, ನಾನು ಕನ್ನಡಕ್ಕಾಗಿ ಹೋರಾಡಿದಾಗ ನನಗೆ ಸಿಕ್ಕ ಒಂದು ಏನಂತಿರೋ ಅದಕ್ಕೆ ಗಿಫ್ಟ್ ಅಂತಿರೋ ಅಥವಾ ಒಂದು ಮೂಮೆಂಟ್ ಅಂತಿರೋ ಗೊತ್ತಿಲ್ಲ. ಈ ಶೋಕೇಸ್ನಲ್ಲಿ ನೋಡೋದು ಮೂಮೆಂಟ್ ತಾನೇ. ಹಾಗಿಡಬೇಕಾದ್ರೆ ನೋಡಿ, ಅವ್ರು ಯಾವುದೇ ರಾಜಕೀಯ ಪಕ್ಷಕ್ಕೆ ಹೋಗಿದ್ರು ಕೂಡ ಅವರು ಯಾವುದೋ ಒಂದು MLA MLC ಅಥವಾ ದೊಡ್ಡ ಒಬ್ಬ ಮಿನಿಸ್ಟರ್ ಆಗಿ ಹೊರಹೊಮ್ಮುತ್ತಾ ಇದ್ರು ನಮ್ಮ ವಾಟಾಳ್ ನಾಗರಾಜ್ ಅವರು. ಆದರೂ ಹಾಗೆ ಮಾಡದೆ ನೋಡಿ, ಸ್ವತಃ ತಮ್ಮದೇ ಪಕ್ಷವಾದ ವಾಟಾಳ್ ಪಕ್ಷದಲ್ಲಿ ನಿಂತು ಕನ್ನಡಕ್ಕಾಗಿ ಇವತ್ತಿಗೂ ಈ ಇಡೀ ವಯಸ್ಸಿನಲ್ಲಿ ಹೋರಾಡ್ತಾ ಇದ್ದಾರೆ. ಅವರು ಕರ್ನಾಟಕ ರತ್ನ ಅಲ್ಲವೇ? ಮತ್ತೆ ಯಾರಿಗೆ ಕೇಳೋಣ ಸರ್? ಈ ಹೋರಾಟ ಮಾಡಬೇಕಾದ್ರೆ ಅವರ ಮನೆಯವರು, ಅವರ ಅಭಿಮಾನಿಗಳೇ ಬಂದು ಗಲಾಟೆ ಮಾಡಿ ಮತ್ತು ಈ ಸರ್ಕಾರಕ್ಕೆ ಒಂದು ಒತ್ತಾಯ ತರಬೇಕಾ? ತಂದಾಕ್ ಕೊಡ್ತೀರ? ಅದಲ್ಲ. ನಾನು ಕೇಳೋದಿಷ್ಟೇ, ಖಂಡಿತ ನಿಮಗೆ ಕನ್ನಡದ ಕೂಗು, ಕನ್ನಡದ ಧ್ವನಿ ಮತ್ತು ಕನ್ನಡದ ಒತ್ತಾಯ ಬಂದೇ ಬರುತ್ತೆ. ಯಾರು ಅಂತೀರ? ಶಂಕರ್ನ, ಅಂಬರೀಷ್, ಪುಟ್ಟಣ್ಣ ಕನ್ನಡ, ಶಿವರಾಜ್ಕುಮಾರ್. ಯಾಕೆಂದ್ರೆ ಈ ಕನ್ನಡ ಚಲನಚಿತ್ರರಂಗದ ಮತ್ತು ಚಲನಚಿತ್ರರಂಗವನ್ನು ಮುನ್ನಡೆಸಿಕೊಂಡು ಬಂದು ಇವತ್ತಿಗೂ ಸೂಪರ್ ಸ್ಟಾರ್ ಆಗಿರ್ತಕ್ಕಂಥ ಶಿವರಾಜ್ಕುಮಾರ್ ಕರ್ನಾಟಕ. ಹೌದು, ಖಂಡಿತ ಹೌದು. ಇದನ್ನ ಯಾರು ಎಲ್ಲಿಯೂ ಅಲ್ಲಗಳೆಯುವಂತಿಲ್ಲ. ಅದರ ಬಗ್ಗೆ ಯೋಚಿಸಿ ಮತ್ತು ಈ ಕಾರ್ಯಕ್ರಮವನ್ನು ನೋಡಿ ಕಮೆಂಟ್ಸ್ ಮಾಡಿ. ನಮಸ್ಕಾರ. ಮತ್ತೆ ನಾಳೆ ಸಂಚಿಕೆ ಸಿಗ್ತೇನೆ.